श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। सर्वद्वाराणि संयम्य मनोहृदि निरुध्य च मूर्ध्याधायात्मनः प्राणम् आस्थितो योगधारणाम्। ओमित्येकाक्षरं ब्रह्म व्याहरन् मामनुस्मरन् यः प्रयाति त्यजन् देहं स याति ಪರಮಾಂಗತಿಂ. ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುಗಳನ್ನು ಬ್ರಹ್ಮರಂಧ್ರಕ್ಕೆ ಏರಿಸಿ ಯೋಗ ಧಾರಣೆ ಮಾಡಿಕೊಂಡು ಬ್ರಹ್ಮವಾಚಕವಾದ ಓಂಕಾರವನ್ನು ಉಚ್ಚರಿಸುತ್ತಾ ನನ್ನನ್ನೇ ಚಿಂತಿಸುತ್ತಾ ಯಾವನು ದೇಹವನ್ನು ಬಿಡುತ್ತಾನೋ ಅವನು ಪರಮಗತಿಯಾದ ಮೋಕ್ಷವನ್ನು ಪಡೆಯುತ್ತಾನೆ. ಈಗ ಭಗವಂತ ಹೇಳುತ್ತಿರುವ ಎಲ್ಲವನ್ನೂ ಸಾಧನೆ ಮಾಡಲು ಬೇಕಾಗಿರುವುದು ಮೊದಲಾಗಿ ನಂಬಿಕೆ. ಭಾರತ ಯೋಗ ಭೂಮಿ. ಇಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಹುಟ್ಟಿನಿಂದಲೇ ಕೆಲಸ ಪಡೆಯುವ ಅರ್ಹತೆ ಹಾಗೂ ಸಾಮರ್ಥ್ಯ ಸಿಗುತ್ತದೆ. ಪ್ರಜಾಪ್ರಭುತ್ವದ ಆಶಯಗಳನ್ನು ಸರಿಯಾಗಿ ನಿರ್ವಹಿಸಲು ಒಂದಿಷ್ಟು ಜನರು ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಪಡೆಯಬಹುದು. ಆದರೆ ಇತರರು ಸರ್ವತಂತ್ರ ಸ್ವತಂತ್ರರು. ಇವರು ತಮ್ಮ ಜೀವನ ತಾವೇ ನಿರ್ವಹಣೆ ಮಾಡಿಕೊಂಡು ಸಮಾಜಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗುವುದು ಸಹಜ. ಯಾವುದೇ ವ್ಯಕ್ತಿಗೆ ನಂಬಿಕೆ ಬಂದರೆ ಆತ ಯಾವುದೇ ಸಾಧನೆ ಮಾಡಲು ಮುಂದಾಗುತ್ತಾನೆ. ತನಗೆ ಬೇಕು ಅನ್ನಿಸಿದರೆ ತನ್ನ ಸಮಯ ಹೊಂದಿಸಿಕೊಳ್ಳಬಲ್ಲ. ಬೊಗಸೆ ನೀರು ತಂದರೂ ದಡಕ್ಕಿಂತ ಮುಂದೆ ತರಲಾಗದು ಎಂಬಂತೆ ಲೌಕಿಕ ಜಗತ್ತಿನಲ್ಲಿ ಕೂಡಿಟ್ಟ ಸಂಪತ್ತು ತನ್ನ ಜೊತೆ ಬಾರದು ಎಂಬುದು ತಿಳಿದಿದ್ದರೂ ಸಂಪತ್ತನ್ನು ಕ್ರೋಢೀಕರಿಸಲು ಪ್ರಯತ್ನ ಪಡುವ ಸಮಯದ ಒಂದು ಭಾಗವನ್ನು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಿರಿಸಲು ನಂಬಿಕೆ ಇಲ್ಲದಿರುವುದೇ ಕಾರಣವಾಗಿದೆ. ಕೇವಲ ಭಗವದ್ಗೀತೆ ಪಠಣ ಮಾತ್ರದಿಂದಲೇ ಕಂಡುಕೊಂಡ ಅದ್ಭುತಗಳನ್ನು ಕೇಳಿಯೂ ಮನಸ್ಸಾಗದಿರಲು ಕಾರಣ ನಾನು ಎಂಬ ಅಹಂಕಾರ. ಅಹಂಕಾರ ಬಿಟ್ಟು ಸಾಧನೆಯತ್ತ ಮುಖ ಮಾಡಿದಾಗ ಮಾತ್ರ ತನ್ನ ದೇಹ, ಮನಸ್ಸು ಹಾಗೂ ಆತ್ಮದ ಮೇಲೆ ತನ್ನ ಹಿಡಿತ ಸಾಧಿಸಿ ಭಗವಂತ ಹೇಳಿದ ವಿಚಾರ ಅಳವಡಿಸಿಕೊಂಡು ಭಗವಂತನನ್ನೇ ಸೇರಬಲ್ಲ. ಹರಿ ಓಂ ತತ್ಸತ್.